Hello students, ಇನ್ಫಾರ್ಮೇಷನ್ ರಿಟ್ರೀವಲ್ ಈ ಟಾಪಿಕ್ಕು ನಾವು ನೋಡಿದ್ದೀವಿ ಪ್ರೀವಿಯಸ್ ವಿಡಿಯೋಸ್ನಲ್ಲಿ. ಬಟ್ ಸ್ವಲ್ಪ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಏನು ಕೊಡ್ಬೋದು ದಟ್ ಐ ವಿಲ್ ಟ್ರೈ ಟು ಪ್ರೊವೈಡ್. Information retrieval is the task of finding documents that are relevant to users' needs for information, and these are the steps followed ಅಂತನೂ ನೋಡ್ಕೊಂಡಿದ್ದೀವಿ. And for this information retrieval, whatever the steps that you are viewing on the screen that is there, along with that, for the topic of information retrieval, I got one diagram from website. ಇದನ್ನು ಬೇಕಾದರೆ ನೀವು ರೆಫರ್ ಮಾಡ್ಕೋಬೋದು ವೆಬ್ಬಲ್ಲಿ. ಕಾಂಪೊನೆಂಟ್ಸ್ ಆಫ್ IR ಅಂತ ಟೆಕ್ಸ್ಟಲ್ಲೇನ ರೆಫರ್ ಮಾಡಿಲ್ಲ ರಸೆಲ್ ಟೆಕ್ಸ್ಟ್ ಬುಕ್ಕಲ್ಲಿ. ಬಟ್ ಹೌ ಡಸ್ ಇಟ್ ವರ್ಕ್ಸ್ ಅಂತ, ಇಟ್ ಕ್ಯಾನ್ ಬಿ ಬ್ರೋಕನ್ ಡೌನ್ ಇಂಟು these key components that involve both the system and the user. These are the steps on the user side. Problem identification. A student wants to learn about machine learning and types a query into search engine. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಸರ್ಚ್ ಎಂಜಿನ್ಗೆ ಒಂದು ಕೀವರ್ಡ್ ಹಾಕ್ತೀರಾ ನೀವು, ಅದು ಹೇಗೆ ಇನ್ಫಾರ್ಮೇಷನ್ನು ರಿಟ್ರೀವಲ್ ಮಾಡುತ್ತೆ, ಇದ್ರ ಬಗ್ಗೆ AI ಬುಕ್ಕನ್ನು 2 ವರ್ಡ್ಸು ನೀವು ಗೂಗಲ್ಗೆ ಹಾಕಿದಾಗ ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ಡಿಸ್ಕಷನ್ ಮಾಡಿದ್ವಿ. ಅದನ್ನೇ ಇನ್ ಡೀಟೇಲು ನಿಮಗೆ AI ಸರ್ಚಲ್ಲಿ ಸಿಗುತ್ತೆ. ಫಸ್ಟ್ ಈಸ್ ಪ್ರಾಬ್ಲಮ್. ವಾಟ್ ಈಸ್ ದಿ ಪ್ರಾಬ್ಲಮ್? ಯು ವಾಂಟ್ ಟು ನೋ ಸಮಥಿಂಗ್ ಅಬೌಟ್ ದಟ್ ಪರ್ಟಿಕ್ಯುಲರ್ ಟಾಪಿಕ್. ಇಲ್ಲಿ ಏನು ಪ್ರಾಬ್ಲಮ್ ಇದೆ ಯೂಸರ್ ಸೈಡಲ್ಲಿ? ಸ್ಟೂಡೆಂಟ್ ವಾಂಟ್ಸ್ ಟು ಲರ್ನ್ ಅಬೌಟ್ ಮೆಷಿನ್ ಲರ್ನಿಂಗ್, ಟೈಪ್ಸ್ ಎ ಕ್ವೇರಿ ಇನ್ ದಿ ಸರ್ಚ್ ಎಂಜಿನ್. ಆ ಕ್ವೇರಿ ನೆಕ್ಸ್ಟ್ ಏನಾಗುತ್ತೆ? ಯೂಸರ್ ಕನ್ವರ್ಟ್ಸ್ ದೇರ್ ನೀಡ್ ಇನ್ ಟು ಎ ಸರ್ಚ್ ಕ್ವೇರಿ using keywords or phrases. Like instead of asking how do machines learn, student types machine learning basics into Google. This problem is converted into a query, that is keywords or phrases. You text formal ಹಾಕಿದ್ರೂ ಅಥವಾ question formal ಹಾಕಿದ್ರೂ it is represented in the form of keywords or phrases. Then query is submitted to the search query into information retrieval system. Search engine information retrieval system. Then you can refine or modify the search based on retrieved results. Retrieval process ಹೇಗಾಗುತ್ತೆ? That is the part of system side. Whatever the data, ಈಗ ಸ್ಟೂಡೆಂಟು ಮೆಷಿನ್ ಲರ್ನಿಂಗ್ ಬೇಸಿಕ್ಸ್ ಅಂತ ಗೂಗಲಲ್ಲಿ ಹಾಕಿದ್ದಾರೆ. ಆ ಮೆಷಿನ್ ಲರ್ನಿಂಗ್ ಬೇಸಿಕ್ಸ್ ರಿಲೇಟೆಡ್ಡು ಬುಕ್ಸು, ವೆಬ್ ಪೇಜಸ್ಸು, ರಿಸರ್ಚ್ ಪೇಪರ್ಸು, ಡಾಕ್ಯುಮೆಂಟ್ಸು, ಟೆಕ್ಸ್ಟ್ ಬೇಸ್ಡ್ ಇನ್ಫಾರ್ಮೇಷನ್ನು ಇದೆಲ್ಲನೂ ಇರುತ್ತೆ. ಇದೆಲ್ಲನೂ ಕಲೆಕ್ಷನ್ ಆಗುತ್ತೆ ಸಿಸ್ಟಮ್ ಸೈಡಲ್ಲಿ. ಆ್ಯಂಡ್ ಈಚ್ ಡಾಕ್ಯುಮೆಂಟ್ ಇನ್ ದಿ ಸಿಸ್ಟಮ್ ಈಸ್ ಅನಲೈಸ್ಡ್ ಆ್ಯಂಡ್ ರೆಪ್ರೆಸೆಂಟೆಡ್ ಇನ್ ಎ ಸ್ಟ್ರಕ್ಚರ್ಡ್ ವೇ ಯೂಸಿಂಗ್ ಕೀವರ್ಡ್ಸ್. If the document talks about machine learning, it is tagged with other related terms. Related to machine learning ಏನು? ಡೀಪ್ ಲರ್ನಿಂಗ್ ಇರ್ಬೋದು, ನ್ಯೂರಲ್ ನೆಟ್ವರ್ಕ್ ಇರ್ಬೋದು, ಆಲ್ಗರಿದಮ್ಸ್, ಮಾಡೆಲ್ಸ್, AI ಇದೆಲ್ಲ ರಿಲೇಟೆಡ್ ಟರ್ಮ್ಸು ಕನೆಕ್ಟ್ ಆಗಿ ನಿಮಗೆ ಪ್ರೆಸೆಂಟ್ ಆಗುತ್ತೆ. ಹೌ ಡಸ್ ದಿ ಫೈಲ್ ಆರ್ಗನೈಸೇಷನ್ ಇಸ್ ಪರ್ಫಾರ್ಮ್ಡ್ ಹಿಯರ್? ಡಾಕ್ಯುಮೆಂಟ್ಸ್ ಆರ್ ಇಂಡೆಕ್ಸ್ಡ್ ಆ್ಯಂಡ್ ಸ್ಟೋರ್ಡ್ ಎಫಿಷಿಯೆಂಟ್ಲಿ so the system can quickly find relevant words. Then ನಿಮ್ಮ ಮ್ಯಾಚಿಂಗ್ ಕ್ವೇರಿ ಜೊತೆ ಮ್ಯಾಚ್ ಆಗಿ ಯೂಸರ್ಸ್ ಕ್ವೇರಿ ಜೊತೆ ಇಟ್ ರಿಟ್ರೀವ್ಸ್ ದಿ ರಿಲೇಟೆಡ್ ಆಬ್ಜೆಕ್ಟ್. ಆ್ಯಂಡ್ ದಿಸ್ ಇಸ್ ದಿ ಡಯಾಗ್ರಾಮ್ ಫಾರ್ ದಟ್. ನೀವು ಸರ್ಚ್ ಎಂಜಿನ್ನಲ್ಲಿ ಯಾವ ರೀತಿ ಕ್ವೇರಿ ಕೊಡ್ತೀರಾ ಅದು ಹೇಗೆ ನಿಮಗೆ ಪ್ರಾಸೆಸ್ ಮಾಡಿ ಕೊಡುತ್ತೆ.
ದಟ್ ಈಸ್ ದಿ ಟಾಸ್ಕ್ ಹಿಯರ್. ಅದೇ ನಿಮಗೆ ಇಲ್ಲಿ ರಸೆಲ್ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿ ಇದೆ ಅಷ್ಟೇ. ನಿಮ್ಗೇನು ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ, ಕಾರ್ಪಸ್ ಆಫ್ ಡಾಕ್ಯುಮೆಂಟ್ಸ್, ಕ್ವೇರೀಸ್, AI ಬುಕ್, ಇದನ್ನು ನಾನು ಪ್ರೀವಿಯಸ್ ರಿಸಲ್ಟ್ ಸೆಟ್ಟು ಪ್ರೆಸೆಂಟೇಷನ್ ಆರ್ ರಿಸಲ್ಟ್ ಸೆಟ್, ನೀವು ಇದನ್ನಾದರೂ ಓದ್ಕೋಬೋದು. IR ಸ್ಕೋರಿಂಗ್ ಫಂಕ್ಷನ್, ಕನ್ಸಾಸ್, ಫಾರ್ಮಿಂಗ್ ಇನ್ ಕನ್ಸಾಸ್ ಅದನ್ನು ನೋಡಿದ್ದೀವಿ. ಅದೆಲ್ಲ ನೀವು ಈ ಟಾಪಿಕ್ಗೆ, ದಟ್ ಈಸ್ ಇನ್ಫಾರ್ಮೇಷನ್ ರಿಟ್ರೀವಲ್, ಅಂದರೆ ಗೂಗಲ್ ಸರ್ಚ್ ಎಂಜಿನ್ ಒಳಗೆ ಒಂದು ಕೀವರ್ಡ್ ಹಾಕಿದಾಗ ಹೇಗೆ ಎಕ್ಸ್ಟ್ರಾಕ್ಟ್ ಆಗಿ ಬರುತ್ತೆ, ಅದಕ್ಕೆ ಯೂಸ್ ಆಗೋ ಅಂಥ ಮೆಥಡ್ಸು, ಆಲ್ಗರಿದಮ್ಸ್ ಏನು, ಅದ್ರದ್ದು ಪ್ರಾಸೆಸ್ಸು ನೀವಲ್ಲಿ ನೋಡಿದ್ರಿ. IR ಸ್ಕೋರಿಂಗ್ ಫಂಕ್ಷನ್ನು ಫಾರ್ಮಿಂಗ್ ಇನ್ ಕನ್ಸಾಸ್ ಎಕ್ಸಾಂಪಲ್ಲು. IR ಸಿಸ್ಟಮ್ ಎವ್ಯಾಲ್ಯೂಯೇಷನ್ ಬೇಸ್ಡ್ ಆನ್ ಪ್ರಿಸಿಷನ್ ಆ್ಯಂಡ್ ರೀಕಾಲ್, ಇದು ಬೇಕಿದ್ರೆ ರೆಫರ್ ಮಾಡ್ಕೋಬೋದು. ರಿಫೈನ್ಮೆಂಟ್ಸು ನೋಡಿದ್ದೀವಿ. ಕೌಚನ್ನು ವರ್ಡ್ ಹಾಕಿದ್ರೆ ಇಟ್ ಸ್ಟೆಮ್ಸ್ ಇಟ್ ಟು ರೂಟ್ ವರ್ಡ್ ಕೌಚಸ್, ಕೌಚಿಂಗ್, ಸೋಫಾ, ಅದೆಲ್ಲನೂ ರಿಮೂವ್ ಮಾಡಿಕೊಂಡು ಅದರ ಸ್ಟೆಮ್ಡ್ ರೂಟ್ ವರ್ಡ್ ರಿಲೇಟೆಡ್ ಮಾತ್ರ ನಿಮಗೆ ಸರ್ಚಸ್ ಕೊಡುತ್ತೆ ಅಂತ ನೋಡಿದ್ದೀವಿ. ಇದರಲ್ಲೇ ಯು ಹ್ಯಾವ್ ಪೇಜ್ ರ್ಯಾಂಕ್ ಆಲ್ಗರಿದಮ್. ಫಾರ್ ದಟ್ for this page ranking algorithm, I'll move on to one web page. This is the AI engine result for HITS algorithm and PageRank algorithm. First, we will look into HITS algorithm, hyperlink induced topic search. ನೀವು ಅಷ್ಟೇ ಎಕ್ಸ್ಪ್ಲನೇಷನ್ಗೆ ಬರ್ಕೋಬೋದು. ವಾಟ್ ಎವರ್ ದೇರ್ ಇನ್ ದಿ ಟೆಕ್ಸ್ಟ್ ಫಾರ್ ಇನ್ಫಾರ್ಮೇಷನ್ ಟೆಕ್ಸ್ಟ್ ಕ್ಲಾಸಿಫಿಕೇಶನ್ ಬರ್ಕೋಬೋದು. If you want to know more, you can go for these algorithms ಅಷ್ಟೇ. ಇಲ್ಲ ಅಂತಂದರೆ you can those steps are more than enough, which are explained in the previous video. HITS algorithm is a link analysis method developed by John to rank web pages based on their relevance to a specific query. Google PageRank algorithm ಅಂತನೂ ಇದೆ. which calculates global importance. HITS is query dependent. ರ್ಯಾಂಕಿಂಗ್ ಆಫ್ ವೆಬ್ ಪೇಜಸ್ ಫಸ್ಟು ನೀವು ಗೂಗಲಲ್ಲಿ ಹಾಕಿದಾಗ ಫಸ್ಟು ಯಾವ ಪೇಜ್ ಬರುತ್ತೆ, ಯಾವ ಲಿಂಕ್ ಬರುತ್ತೆ, ಸೆಕೆಂಡ್ ಯಾವ ಲಿಂಕ್ ಬರುತ್ತೆ, ಥರ್ಡ್ ಯಾವ ಲಿಂಕ್ ಬರುತ್ತೆ, ಇದೇ ಗೂಗಲ್ಸ್ ಪೇಜ್ ರ್ಯಾಂಕ್ ಆಲ್ಗರಿದಮ್. ಅದು ಒಂದು ಪ್ರೊಸೀಜರ್ ಮೇಲೆ, ಬೈ ಫಾಲೋಯಿಂಗ್ ಗೂಗಲ್ಸ್ ಪೇಜ್ ರ್ಯಾಂಕ್ ಆಲ್ಗರಿದಮ್, ಇಟ್ ಪ್ಲೇಸಸ್ ದೋಸ್ ಲಿಂಕ್ಸ್ ನೀವು ಸರ್ಚ್ ಎಂಜಿನ್ನಲ್ಲಿ ಕೀವರ್ಡ್ ಹಾಕಿದಾಗ. HITS algorithm is link analysis method. It is query dependent. ನೀವು ಕ್ವೇರಿ ಹಾಕಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. HITS algorithm meaning it operates on a subset of pages retrieved for a particular search term. ಇದರಲ್ಲಿ 2 ಇಂಪಾರ್ಟೆಂಟ್ ವರ್ಡ್ಸ್ ಇದೆ, ಅಥಾರಿಟೀಸ್ ಆ್ಯಂಡ್ ಹಬ್ಸ್. ಅಥಾರಿಟೀಸ್ ಅಂತಂದರೆ ಹೈ ಕ್ವಾಲಿಟಿ ಪೇಜಸ್ ದಟ್ ಕಂಟೈನ್ಸ್ ಪ್ರೈಮರಿ ಇನ್ಫಾರ್ಮೇಷನ್ ಆನ್ ಎ topic. High quality pages or standard pages which has got high quality content regarding your query. ನೀವೇನು ಗೂಗಲ್ ಸರ್ಚ್ ಎಂಜಿನ್ನಲ್ಲಿ ಹಾಕಿದ್ದೀರಾ ಕೀವರ್ಡು, ಅದಕ್ಕೆ ಇರೋಂಥ ಅಥಾರಿಟೇಟಿವ್ ಕಂಟೆಂಟ್ ಅಥವಾ ಪ್ರೈಮರಿ ಬೇಸಿಕ್ ಕಂಟೆಂಟ್, ಹೈ ಕ್ವಾಲಿಟಿ ಕಂಟೆಂಟ್ ಏನು ಕಂಟೈನ್ ಆಗಿರುತ್ತೆ ಆ ರೀತಿ ಪೇಜಸ್ಸು ಏನು ಲಿಂಕ್ ಆಗಿದೆ. ಎ ಪೇಜ್ ಇಸ್ ಎ ಗುಡ್ ಅಥಾರಿಟಿ if it is linked to many good hubs. ಆ ರೀತಿ ಕನೆಕ್ಟಿವಿಟಿ ಏನು ಪ್ರೊವೈಡ್ ಮಾಡ್ತಾ ಇದೆ, those are called as authorities. Those pages are called as authorities. Hubs ಅಂತಂದರೆ a page is a good hub if it links to many good authorities. Incoming link authority,
ಔಟ್ ಗೋಯಿಂಗ್ ಲಿಂಕು ಇಟ್ಸ್ ಲೈಕ್ ಹಬ್ ಅಂತ ನೀವು ಥಿಂಕ್ ಮಾಡ್ಬೋದು. ಹಿಯರ್ the algorithm works based on by generating a graph for the incoming and outgoing links of a particular query. It involves sampling set. A small set of pages is retrieved using a standard text-based search that is called root set. ಸ್ಮಾಲ್ ಸೆಟ್ ಆಫ್ ಪೇಜಸ್ ಆದ್ರೂ ಅಥಾರಿಟೇಟಿವ್ ಹೈ ಕ್ವಾಲಿಟಿ ಪೇಜಸ್ ಆಗಿರುತ್ತೆ. ದಿಸ್ ಸೆಟ್ ಈಸ್ ಎಕ್ಸ್ಪ್ಯಾಂಡೆಡ್ ಬೈ ಇನ್ಕ್ಲೂಡಿಂಗ್ ಆಲ್ ಪೇಜಸ್ ದಟ್ ದಿ ರೂಟ್ ಸೆಟ್ ಪಾಯಿಂಟ್ಸ್ ಟು. ಅಲ್ಲಿಂದ ಲಿಂಕು ಬೇರೆ ಕಡೆಗೆ ಹೋಗಿರುತ್ತೆ. ಸೊ ದೋಸ್ ಆರ್ ನಥಿಂಗ್ ಬಟ್ ಹಬ್ಸ್. ಮತ್ತು ಇದು ಅಪ್ಡೇಟ್ ಆಗ್ತಾನೆ ಇರುತ್ತೆ. ಈಚ್ ಪೇಜಸ್ ಹಬ್ ಸ್ಕೋರ್ ಈಸ್ ಅಪ್ಡೇಟೆಡ್ ಆಸ್ ದಿ ಸಮ್ ಆಫ್ ದಿ ಅಥಾರಿಟಿ ಸ್ಕೋರ್ಸ್ ಆಫ್ ಆಲ್ ಪೇಜಸ್ ಇಟ್ ಪಾಯಿಂಟ್ಸ್ ಟು. ಅಥಾರಿಟಿನೂ ಅಪ್ಡೇಟ್ ಆಗ್ತಾ ಇರುತ್ತೆ. ಈಚ್ ಪೇಜಸ್ ಅಥಾರಿಟಿ ಸ್ಕೋರ್ ಇಸ್ ಅಪ್ಡೇಟೆಡ್ ಆಸ್ ದಿ ಸಮ್ ಆಫ್ ಹಬ್ ಸ್ಕೋರ್ಸ್ ಆಫ್ ಆಲ್ ದಿ ಪೇಜಸ್ ಪಾಯಿಂಟಿಂಗ್ ಟು. ಸೊ ಈ ರೀತಿ ನೀವು ಕ್ಲಿಕ್ ಮಾಡ್ತಾನೆ ಇದ್ರೆ ಅಪ್ಡೇಟ್ ಆಗ್ತಾ ಇರುತ್ತೆ ಅಥಾರಿಟೀಸು ಮತ್ತು ಹಬ್ಸು. ದಿಸ್ ಈಸ್ ಅಬೌಟ್ ಇಟ್ಸ್ ಆಲ್ಗರಿದಮ್. ಇಫ್ ಯು ವಾಂಟ್ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಆಲ್ಗರಿದಮ್. ಪೇಜ್ ರ್ಯಾಂಕ್ ಆಲ್ಗರಿದಮಲ್ಲಿ ಇಟ್ಸ್ ಇನ್ ದಿ ಟೆಕ್ಸ್ಟ್ ಇಟ್ ಸೆಲ್ಫ್. ಸಪೋಸ್ ನೀವು ಒಂದು IBM.com ಅಂತ ಸರ್ಚ್ ಇಂಜಿನಲ್ಲಿ ಹಾಕ್ಬೋದು. ಸರ್ಚ್ ಇಂಜಿನಲ್ಲಿ IBM.com ಅಂತ ಹಾಕಿದ್ರೆ ಅಥವಾ Microsoft.com ಅಂತ ಹಾಕಿದ್ರೆ ಅದೇ ಲಿಂಕು ಫಸ್ಟ್ ಲಿಂಕ್ ಆಗಿ ಬರುತ್ತೆ. ಆ ಕಂಪನಿ ವೆಬ್ಸೈಟ್ದೇನೆ ಲಿಂಕು ಫಸ್ಟ್ ಲಿಂಕ್ ಆಗಿ ಬರುತ್ತೆ. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್ ಇಟ್ ವಾಟ್ ಎವರ್ ವಿ ದಿ ವೆಬ್ಸೈಟ್ ನೇಮ್. ಇಫ್ ದಿ ಕ್ವೆರಿ ಇಸ್ IBM.com is the first result. Even if another page mentions the term IBM more frequently, IBM.com has many in-links to the page, so it should be ranked higher. So ಇದು ಪೇಜ್ ರ್ಯಾಂಕ್ ಆಲ್ಗರಿದಮ್. ಗೂಗಲ್ ಪೇಜ್ ರ್ಯಾಂಕ್ ಆಲ್ಗರಿದಮ್ ಹೇಗಿದೆ ಆ ರೀತಿ ವರ್ಕ್ ಆಗುತ್ತೆ. ಇದೆಲ್ಲ ಬ್ರೀಫಾಗಿ ನೀವು ಬರ್ಕೋಬೋದು. ಫಾರ್ ಟೆಕ್ಸ್ಟ್ ಕ್ಲಾಸಿಫಿಕೇಶನ್ IR ಸ್ಕೋರಿಂಗ್ ಇರ್ಬೋದು, ಹಿಟ್ಸ್ ಆಲ್ಗರಿದಮ್ ಇರ್ಬೋದು, IR ರಿಫೈನ್ಮೆಂಟ್ಸ್, IR ಸ್ಕೋರಿಂಗ್ ಫಂಕ್ಷನ್ಸ್, ಇದೆಲ್ಲನೂ ಬ್ರೀಫಾಗಿ ನೀವು ತಿಳ್ಕೊಂಡಿದ್ರೆ ಯು ಕ್ಯಾನ್ ರೈಟ್ ಎ ನೋಟ್ ಆನ್ ಟೆಕ್ಸ್ಟ್ ಕ್ಲಾಸಿಫಿಕೇಶನ್.